ಸ್ನೇಹಿತರೆ, ನಾವೇನು ಕಂಪ್ಯೂಟರಲ್ಲಿ ಎನ್ವಿಡಿಯಾನ ಸ್ಟಾರ್ಟ್ ಮಾಡೋಕ್ಕೆ ಆಲ್ಟ್ ಕಂಟ್ರೋಲ್ ಎನ್ ಪ್ರೆಸ್ ಮಾಡ್ತೀವಲ್ವಾ, ಅದೇ ರೀತಿ ನಾವು ಜಾಸ್ನ ಸ್ಟಾರ್ಟ್ ಮಾಡೋದಕ್ಕೆ ಯಾವ್ದಾದ್ರು ಶಾರ್ಟ್ಕಟ್ ಕೀನ ಸೆಟ್ ಮಾಡ್ಬೋದಾ, ಅಥವಾ ಯಾವುದೇ ಬೇರೆ ಬೇರೆ ಸಾಫ್ಟ್ವೇರ್ನ ಓಪನ್ ಮಾಡೋದಕ್ಕೆ ಶಾರ್ಟ್ಕಟ್ನ ಸೆಟ್ ಮಾಡ್ಬೋದಾ? ಖಂಡಿತವಾಗ್ಲೂ ಸೆಟ್ ಮಾಡಬಹುದು ಸ್ನೇಹಿತರೆ. ಅದು ಯಾವ ರೀತಿ ಅಂತ ಇವತ್ತು ತಿಳ್ಕೊಳ್ಳೋಣ. ನಾವು ಶಾರ್ಟ್ಕಟ್ ಮೂಲಕ ಯಾವುದೇ ಒಂದು ಆ್ಯಪ್ನ ಅಥವಾ ಸಾಫ್ಟ್ವೇರ್ನ ಓಪನ್ ಮಾಡಬೇಕು ಅಂತಂದ್ರೆ ಅದರ ಮೊದಲ ಕಂಡೀಷನ್ ಏನಪ್ಪಾ ಅಂತಂದ್ರೆ ಅದರ ಒಂದು ಶಾರ್ಟ್ಕಟ್ನ ನೀವು ಡೆಸ್ಕ್ಟಾಪ್ ಮೇಲೆ ಆಡ್ ಮಾಡಿ ಇಟ್ಕೊಂಡಿರ್ಬೇಕು. ಅಂತಂದ್ರೆ ಆ್ಯಪ್ ಡೆಸ್ಕ್ಟಾಪ್ ಮೇಲೆ ಇರಬೇಕು. ನಿಮ್ಗೆ ಬೇಕಾಗಿರುವಂಥ ಯಾವ್ದಾದ್ರು ಒಂದು ಆ್ಯಪ್ ಡೆಸ್ಕ್ಟಾಪ್ ಮೇಲೆ ಇಲ್ಲ ಅಂತಂದ್ರೆ ಅದನ್ನ ಡೆಸ್ಕ್ಟಾಪ್ ಮೇಲೆ ಯಾವ ರೀತಿ ಇಡೋದು ಅನ್ನೋದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿ ಅದನ್ನ ನೋಡಬಹುದು. ಈ ಶಾರ್ಟ್ನ ರಿಲೇಟೆಡ್ ವಿಡಿಯೋ ಅಲ್ಲಿ ನಿಮಗೆ ಸಿಗುತ್ತೆ, ಅಲ್ಲೋಗಿ ನೋಡಿ. ಇವತ್ತು ನಾವು ಜಾಸ್ನ ಸ್ಟಾರ್ಟ್ ಮಾಡಕ್ಕೆ ಯಾವ ರೀತಿ ಶಾರ್ಟ್ಕಟ್ ಕೀ ಸೆಟ್ ಮಾಡೋದು ಅಂತ ನೋಡೋಣ. ಈಗಾಗಲೇ ನಾನು ಜಾಸ್ನ ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡಿದ್ದೀನಿ. ಡೆಸ್ಕ್ಟಾಪ್ ಹೋಗ್ತೀನಿ, ವಿಂಡೋಸ್ ಡಿ. ಇಲ್ಲಿ ನಮಗೆ ಬೇಕಾಗಿರುವಂತ ಸಾಫ್ಟ್ವೇರ್ ಹುಡ್ಕೊಬೇಕಾಗುತ್ತೆ. ನಾನು ಜಾಸ್ ಬೇಕಾಗಿರೋದ್ರಿಂದ ಜೆ ಪ್ರೆಸ್ ಮಾಡ್ತೀನಿ. ಓಕೆ, ಜಾಸ್ 2022 ಇದೆ. ಇಲ್ಲಿ ನಾವು ಆಲ್ಟ್ ಎಂಟರ್ ಪ್ರೆಸ್ ಮಾಡಿ ಪ್ರಾಪರ್ಟೀಸ್ ಓಪನ್ ಮಾಡಬೇಕಾಗತ್ತೆ. ಇಲ್ಲಿ ಟ್ಯಾಬ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನೀವು ಒಂದು 2 ಸಲ ಟ್ಯಾಬ್ ಮಾಡಿದಾಗ ಶಾರ್ಟ್ಕಟ್ ಕೀ ನನ್ ಅಂತ ಹೇಳುತ್ತೆ. ಇಲ್ಲಿ ಯಾವ್ದಾದ್ರು ಕೀನ ಟೈಪ್ ಮಾಡಿ ಅಂತ ಹೇಳುತ್ತೆ. ಆಲ್ಟ್ ಕಂಟ್ರೋಲ್ ಜೊತೆ ನಿಮ್ಗೆ ಯಾವ ಕೀ ಬೇಕಲ್ಲ ಜಾಸ್ನ ಸ್ಟಾರ್ಟ್ ಮಾಡೋದಕ್ಕೆ, ಆ ಕೀನ ಇಲ್ಲಿ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ನನಗೆ ಬೇಕಾಗಿರೋದು ಜೆ ಅಲ್ವಾ, ಇಲ್ಲಿ ನಾನು ಆಲ್ಟ್ ಕಂಟ್ರೋಲ್ ಜೆ ಪ್ರೆಸ್ ಮಾಡಬಾರ್ದು, ಜಸ್ಟ್ ಜೆ ಪ್ರೆಸ್ ಮಾಡಬೇಕು. ಸೊ ಆಲ್ಟ್ ಕಂಟ್ರೋಲ್ ಬೈ ಡಿಫಾಲ್ಟ್ ಇರುತ್ತೆ. ಜೆ ಪ್ರೆಸ್ ಮಾಡ್ತೀನಿ. ಓಕೆ, ಈಗ ಟ್ಯಾಬ್ ಮಾಡ್ಕೊಂಡು ಓಕೆ ಪ್ರೆಸ್ ಮಾಡ್ತೀನಿ. ಇಲ್ಲಿ ನಿಮಗೆ ಅಡ್ಮಿನ್ ಪರ್ಮಿಷನ್ ಕೇಳುತ್ತೆ. ಕಂಟಿನ್ಯೂ ಕೊಡಿ. ಓಕೆ ಕೊಡಿ. ಓಕೆ, ಈಗ ಜಾಸ್ಗೆ ಶಾರ್ಟ್ಕಟ್ ಸೆಟ್ ಆಗಿದೆ ಸ್ನೇಹಿತರೆ. ಕನ್ಫರ್ಮ್ ಮಾಡ್ಕೊಬೇಕು ಅಂತಂದ್ರೆ ಮತ್ತೆ ಇಲ್ಲಿ ಪ್ರಾಪರ್ಟೀಸ್ ಹೋಗ್ತೀನಿ, ಆಲ್ಟ್ ಎಂಟರ್. ಈಗ ಟ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ಅವಾಗಲೇ ಶಾರ್ಟ್ಕಟ್ ಕೀ ನನ್ ಅಂತ ಇತ್ತು, ಈಗ ಆಲ್ಟ್ ಕಂಟ್ರೋಲ್ ಜೆ ಅಂತ ಹೇಳ್ತಾ ಇದೆ. ಈಗ ವರ್ಕ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ. ಈಗ ಜಾಸ್ ಕ್ವಿಟ್ ಮಾಡ್ತೀನಿ. ಇನ್ಸರ್ಟ್ F4. ಓಕೆ ಸ್ನೇಹಿತರೆ, ಈಗ ಜಾಸ್ ಕ್ವಿಟ್ ಆಗಿದೆ. ಟ್ರೈ ಮಾಡೋಣ. ಆಲ್ಟ್ ಕಂಟ್ರೋಲ್ ಜೆ ಪ್ರೆಸ್ ಮಾಡ್ತೀನಿ, ಆನ್ ಆಗುತ್ತಾ ಇಲ್ವಾ ನೋಡೋಣ. ನಿಮ್ಮ ಫೋಕಸ್ ಎಲ್ಲಾದ್ರೂ ಇರ್ಬೋದು. ಆಲ್ಟ್ ಕಂಟ್ರೋಲ್ ಜೆ ಪ್ರೆಸ್ ಮಾಡಿ ನಾನೀಗ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಲೋಡ್ ಆಗೋದಕ್ಕೆ. ಓಕೆ ಸ್ನೇಹಿತರೆ, ಈಗ ಜಾಸ್ ಬಂದಿದೆ. ಸೊ ಇದೇ ರೀತಿ ನೀವು ಯಾವುದಾದ್ರೂ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಶಾರ್ಟ್ಕಟ್ನ ಸೆಟ್ ಮಾಡ್ಬೋದು. ಆಲ್ಟ್ ಕಂಟ್ರೋಲ್ ಬೈ ಡಿಫಾಲ್ಟ್ ಇರುತ್ತೆ. ಅದ್ರ ಜೊತೆ ಯಾವ ಕಾಂಬಿನೇಷನ್ ಬೇಕು ಅಂತ ನೀವು ಸೆಟ್ ಮಾಡ್ಬೋದು. ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.